ಜೊತೆಗಿರಿ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪ್ರತಿಭಾ ಅಂತ, ನಮ್ಮೂರು ಹುಬ್ಳಿ. ನಾನಿವತ್ತು ನಿಮಗೋಸ್ಕರ ಮಾಡ್ತಾ ಇರೋ ಸ್ಪೆಷಲ್ ಐಟಮ್ ಉಪ್ಪಿಟ್ಟು. ನಮ್ಮ ಕಡೆ ಸ್ಪೆಷಲ್ ಆಗಿ ಮಾಡುವಂಥ ಉಪ್ಪಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿರಿ, ನಾನಿಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಉದ್ದಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ, ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ಮತ್ತು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ತೊಗೊಂಡೇನಿ. ಒಂದು 5 ಲೀಟ್ರ್ ಕುಕ್ಕರ್ನಾಗ ಸಾಸಿವೆ, ಜೀರಿಗೆ ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು, ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೇನಿ ರೀ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ನಾನಿಲ್ಲಿ ದೊಡ್ಡ ದೊಡ್ಡ ಸೈಜಿನೂ ಒಂದು 2-3 ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ನಾನು ಜಾಸ್ತಿ ಜನಕ್ಕೆ ಮಾಡೋದ್ರಾಗಿರೋದ್ರಿಂದ ಒಂದು 3 ಉಳ್ಳಾಗಡ್ಡಿ ತೊಗೊಂಡೇನಿ ದೊಡ್ಡವು. ನೀವು ಒಂದು 2-3 ಜನಕ್ಕೆ ಮಾಡ್ತೀನಿ ಅಂದ್ರೆ ಒಂದು ಉಳ್ಳಾಗಡ್ಡಿ ಸಾಕಾಗ್ತೈತಿ ನೋಡಿರಿ. ಅದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಹಾಕ್ಕೊತೀನಿ. ಅವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೇನೆ ರೀ. ಅದೇನು ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ, ಒಂದು 2-3 ನಿಮಿಷ ಫ್ರೈ ಆದ್ರೆ ಸಾಕು. ಅಷ್ಟರೊಳಗೆ ಸಾಫ್ಟ್ ಆಗ್ತಾವವ. ನಮ್ಮ ಉತ್ತರ ಕರ್ನಾಟಕದ ಕಡೆಗೆಲ್ಲ ಉಪ್ಪಿಟ್ಟು ಹಿಂಗೆ ಮಾಡಂಗಿಲ್ಲ ರೀ. ಈ ಕಡೆ ಬೆಂಗಳೂರು ಕಡೆಗೆಲ್ಲ ಹಿಂಗೆ ಮಾಡ್ತಾರೆ, ತರಕಾರಿ ಉಪ್ಪಿಟ್ಟು ಅಂತಂದು. ನಮ್ಮ ಕಡೆಗೆ ಏನಿಲ್ಲ, ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ನೀರು, ರವೆ ಹಾಕಿ ಕುದಿಸ್ತಾರೆ, ಮುಗೀತು ನಮ್ಮದು ಉಪ್ಪಿಟ್ಟು ಅಷ್ಟೇ ರೀ. ಅದ್ರ ಜೊತೆಗೆ ಮತ್ತು ಚುರುಮುರಿ ಹಾಕ್ಕೊಂಡು, ಕಡ್ಲಿ ಚಟ್ನಿ ಪುಡಿ ಇದ್ರೆ ಕಡ್ಲಿ ಚಟ್ನಿ ಪುಡಿ ಹಾಕ್ಕೊಂಡು ತಿಂತೇವ್ರಿ ನಾವು. ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡೇನಿ. ಹಸಿ ವಾಸನೆ ಹೋಗೋವರೆಗೆ ಅದೊಂದು ಸ್ವಲ್ಪ ಹುರ್ಕೊಂಡೇನಿ ರೀ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಂಡೇನಿ. ಅದನ್ನೂ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡೇನಿ ರೀ. ನೀವು ಕೊತ್ತಂಬರಿ ಬೇಕಿದ್ರೆ ಆಮೇಲೆ ನೀರು ಹಾಕಿದ ಮೇಲೂ ಹಾಕ್ಬೋದು. ನಾನು ಒಗ್ಗರಣೆಗೆ ಹಾಕ್ಕೊಂಡೇನಿ ರೀ. ಆಮೇಲೆ ತುರಿದಿರೋ ಅಂಥ ಕಾಯಿ ಹಾಕ್ಕೊಂಡೇನಿ, ತೆಂಗಿನಕಾಯಿ ತುರಿದು ಫ್ಲೇವರ್ ಚಲೋ ಬರ್ತೈತೆ ರೀ. ನೀವು ಉಪ್ಪಿಟ್ಟು ತಿನ್ಬೇಕಾದ್ರೆ ನಡ್ಬರ್ಕ್ ಅದು ಸಿಕ್ತಂದ್ರೆ ನಿಮ್ಮ ಟೇಸ್ಟ್ ಚಲೋ ಅನ್ನಿಸ್ತೈತಿ. ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡೇನಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಅಳತಿಗೆ ತಕ್ಕಂಗೆ ನೀರು ಹಾಕ್ಕೊಳ್ಳೋಣ್ರಿ. ನಾನು ರವೆ ಅಳತಿ ತೊಗೊಂಡಿರೋ ಗ್ಲಾಸ್ಲೇನ 10 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ. ಯಾಕಂದ್ರೆ ನಾನಿಲ್ಲಿ ಬಾಂಬೆ ರವೆ ತೊಗೊಂಡೇನಿ. ಬಾಂಬೆ ರವೆ ಸ್ವಲ್ಪ ನೀರು ಜಾಸ್ತಿ ಹಿಡಿತೈತಿ. ಅದಕ್ಕೆ ನಾನು 1 ಗ್ಲಾಸಿಗೆ 3 ಗ್ಲಾಸ್ ಅಳತಿ ಹಂಗೆ ನೀರು ತೊಗೊಂಡೇನಿ. ನಾನು ಒಟ್ಟಿಗೆ ರವೆ 3 ಗ್ಲಾಸ್ ತೊಗೊಂಡೇನಿ ರೀ. ಅದಕ್ಕೆ ನಾನು 10 ಗ್ಲಾಸ್ ನೀರು ಹಾಕೀನಿ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆಗೆಲ್ಲ ಗೋಧಿ ರವೆ ಬೀಸಿ ಉಪ್ಪಿಟ್ಟು ಮಾಡ್ತಾರೆ ರೀ. ಏನು ಸೂಪರ್ ಆಗಿರ್ತೈತಿ ಅಂದ್ರೆ ಅದ್ರ ಟೇಸ್ಟ್ ವರ್ಣಿಸೋಕ್ಕಾಗಂಗಿಲ್ಲ, ಅಷ್ಟು ಚಲೋ ಇರ್ತೈತಿ. ಗೋಧಿನ ಮಿಲ್ನಾಗ ಬೀಸ್ಕೊಂಬಂದು ಅದಕ್ಕೇನೂ ಹಾಕಂಗಿಲ್ಲ ರೀ. ಬರೀ ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ರವೆ ಅಷ್ಟೇ ಹಾಕಿ ಮಾಡ್ತಾರೆ. ಅಲ್ಟಿಮೇಟ್ ಇರ್ತೈತಿ ರೀ ಟೇಸ್ಟು. ಈಗ ನಾನು ಉಪ್ಪು ಹಾಕ್ಕೊಂಡೇನಿ. ಒಂದು 4-5 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ. ಅದು ಟೇಸ್ಟ್ ಸರಿ ಹೋಗೋಷ್ಟು 1-2 ಚಮಚೆ ಸಕ್ಕರೆ ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು ದೊಡ್ಡ ನಿಂಬೆಹಣ್ಣು ಹಿಂಡ್ಕೊಂಡೇನಿ ರೀ. ಇದು ನಾನು ತೊಗೊಂಡಿರೋ ರವೆ. ಆಮೇಲೆ ಈ ಅಳತಿ ಗ್ಲಾಸಲ್ಲೇ ನಾನು 3 ಗ್ಲಾಸ್ ರವೆ ತೊಗೊಂಡೇನಿ ರೀ. ಇವನು ನನ್ನ ಮಗ, ಅಲ್ಲಿರೋರೆಲ್ಲರೂ ಚಾಕ್ಲೇಟ್ ಕೊಡ್ತೀನಿ ಅಂದ್ರೂ ನಗಲಿಲ್ಲ, ಹಂಗೆ ನಿಂತಾನ ನೋಡ್ರಿ. ಈಗ ಕುದಿಯಾಕತ್ತೈತಿದು. ಈ ಟೈಮ್ನಾಗ ನಾವು ರವೆ ಹಾಕ್ಕೊಳ್ಳೋಣ. ರವೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹಾಕೋರಿ. ಇದು ಬಾಂಬೆ ರವೆ ಆಗಿರೋದ್ರಿಂದ ಸ್ವಲ್ಪ ಜಲ್ದಿ ಗಟ್ಟಿ ಆಗಿಬಿಡ್ತೈತಿ, ಇಲ್ಲ ಗಂಟು ಆಗಿಬಿಡ್ತೈತಿ. ನಾನು ತೊಗೊಂಡಿರೋ ರವಾದಾಗ ನಾನು ಇನ್ನೂ ಸ್ವಲ್ಪ ಉಳಿಸಿದೆ, ಒಂದು ಸಣ್ಣ ಕಪ್ಪಿನಷ್ಟು ಅಷ್ಟೇ ಉಳಿಸಿದೆ. ಯಾಕಂದ್ರೆ ಅದು ತಿರುಗಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ಅದು ಸ್ವಲ್ಪ ಗಟ್ಟಿ ಆಗಕತ್ತು ಅಂದ್ರೆ ಅಲ್ಲಿಗೆ ರವೆ ಹಾಕೋದು ಸ್ಟಾಪ್ ಮಾಡಿಬಿಡ್ರಿ. ನೋಡಿರಿ, ಈಗ ಕುದ್ದೈತಿ ಇದು. ಈ ಟೈಮ್ನಾಗ ನಾನು ಮುಚ್ಚಂಗಿಲ್ಲ, ಅದು ಕುಕ್ಕರಿನ ಮುಚ್ಚಳನೇ ಮುಚ್ಚಿ ಒಂದು 5 ನಿಮಿಷ ನಾನು ಅಳ್ಳಾಕ್ ಬಿಡ್ತೀನಿ. ನೋಡ್ರಿ, ಈಗ ಲಿಡ್ ಓಪನ್ ಮಾಡೀನಿ. ಎಷ್ಟು ಸಾಫ್ಟ್ ಆಗೈತಿ ಉಪ್ಪಿಟ್ಟು. ಇದನ್ನು ಹಿಂಗೆ ಬಿಸಿ ಇದೆ
ತುಪ್ಪ ಹಾಕ್ಕೊಂಡು ತಿನ್ನಿರಿ, ಭಾಳ ಟೇಸ್ಟ್ ಇರ್ತೈತಿ.